ನಮಸ್ಕಾರ. ಕರ್ನಾಟಕ ಟಿವಿಯ ವೀಕ್ಷಕರಿಗೆ ನಮ್ಮ AITUC ಮತ್ತು KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಮತ್ತು ಜಂಟಿ ಕ್ರಿಯಾ ಸಮಿತಿ ಪರವಾಗಿ ಶುಭಾಶಯಗಳು. ನಮ್ಮ 20ನೇ ತಾರೀಕಿನ ಮುಷ್ಕರದ ಸಿದ್ಧತೆ ಭಾಳ ದೊಡ್ಡ ರೀತಿ ಒಳಗಡೆ ಎಲ್ಲ ರಾಜ್ಯದ ಎಲ್ಲ ಕಡೆಗಳು ನಡೀತಾ ಇದೆ. ಈಗ ಇವತ್ತು ಕಾರ್ಮಿಕ ಇಲಾಖೆಯಿಂದ ಲೇಬರ್ ಕಮಿಷನರು ನಮಗೆ ಸಂಧಾನ ಸಭೆಯ ನೋಟಿಸನ್ನು ಕಳಿಸಿದ್ದಾರೆ. ಇವತ್ತಿನ ಸಂಧಾನ ಸಭೆಯಲ್ಲಿ ಏನೂ ತೀರ್ಮಾನ ಆಗುವಂಥದ್ದು ಇಲ್ಲ. ಅವ್ರು ಏನಂತಂದರೆ ಒಂದು ಕಾನೂನಿನ ಅವಶ್ಯಕತೆ, ಅದು ಸೆಕ್ಷನ್ 22 ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ನ ಅಡಿಯಲ್ಲಿ ಅವರು ಈ ಒಂದು ಪ್ರಕ್ರಿಯೆನ ಮಾಡಲೇಬೇಕಾದಂಥ ಹೊಣೆಗಾರಿಕೆ ಇದೆ. ಅದಕ್ಕೋಸ್ಕರ ಅವರು ಮೀಟಿಂಗ್ ಕರೆದಿದ್ದಾರೆ. ಇದು ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಇತ್ಯರ್ಥ ಆಗಬೇಕಾದಂಥ ಒಂದು ವಿಷಯ. ನಾವು ಒಂದು ಕಮಿಷನರ್ ಹತ್ರ ಸಮಸ್ಯೆ ಬಗೆಹರಿಯುತ್ತೆ ಅಂತ ನಿರೀಕ್ಷೆ ಮಾಡೋದು ಇದು ವಾಸ್ತವಿಕ ಅಲ್ಲ. ಮತ್ತು ಈ ಮುಷ್ಕರದ ಸಂದರ್ಭದಲ್ಲಿ ನಾವು ಈಗಾಗಲೇ ಮ್ಯಾನೇಜ್ಮೆಂಟು ಕೂಡ ಎಲ್ರಿಗೂ ಬೆದರಿಕೆ ಹಾಕಿ ತಮ್ಮ ಲೆಟ್ರ್ಗಳು ಬರೆಸ್ಕೊಳ್ಳೋದು, ನೀವು ಮುಷ್ಕರಕ್ಕೆ ಹೋದರೆ ನೀವು ಇವಾಗ ಸೈನ್ ಹಾಕದೇ ಇದ್ದರೆ ಡ್ಯೂಟಿ ಕೊಡಲ್ಲ ಇವತ್ತು ನಾಳೆ, ಒಂದು ವೇಳೆ ನೀವು ಸೈನ್ ಹಾಕಿದೆ ಮುಷ್ಕರಕ್ಕೆ ಹೋದ್ರಿ ಅಂತ ಆಮೇಲೆ ಶಿಸ್ತು ಕ್ರಮ ತಗೋತೀವಿ ಅಂತೆಲ್ಲ ಹೆದರ್ಸೋದಕ್ಕೆ ಶುರು ಮಾಡಿದ್ದಾರೆ. ಆಫ್ಟರ್ ಮ್ಯಾನೇಜ್ಮೆಂಟು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಯಾವುದೇ ಹಂತದಲ್ಲೂ ಈ ರೀತಿ ದಬ್ಬಾಳಿಕೆಯಿಂದ ಅವರು ಕಾರ್ಮಿಕರನ್ನು ದಮನ ಮಾಡ್ತೀವಿ ಅಂತ ಹೊರಟಿದ್ದಾರೆ ಹೊರತು ತಾವು ಕೊಟ್ಟಿರ್ತಕ್ಕಂಥ 12.5% ಸಮರ್ಪಕವಾಗಿದೆ, 1/4/25 ಆ ಡೇಟು ಸರಿಯಾಗಿದೆ ಅಂತ ಹೇಳಿ ಕನ್ವಿನ್ಸ್ ಮಾಡೋದಕ್ಕೆ ಅವರು ಹೋಗ್ತಾ ಇಲ್ಲ. ಸೊ ಅವರಲ್ಲಿ ಲಾಜಿಕ್ ಇಲ್ಲದೆ ಇರೋದ್ರಿಂದ ಈ ರೀತಿ ಒಂದು ಫೋರ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವು ಈ ಸಂದರ್ಭದಲ್ಲಿ ಸಾರಿಗೆ ನೌಕರರಲ್ಲಿ ವಿನಂತಿ ಮಾಡೋದು, ಈ ರೀತಿ ದಬ್ಬಾಳಿಕೆ ಮಾಡದೆ ಯಾರೂ ತಾವು ಆ ಲೆಟ್ರ್ಗಳಿಗೆ ಸಹಿ ಹಾಕಬೇಡಿ. ಮೊದಲನೇ ವಿನಂತಿ. ನೀವು ನಾಳೆಯಿಂದನೇ ಅಬ್ಸೆಂಟ್ ಆಗಿಬಿಡ್ರಿ, ತೊಂದರೆ ಇಲ್ಲ, ನಾವು ಆಮೇಲೆ ರಜಾ ಮಾಡಿಸ್ತೀವಿ. ಎರಡನೇದು, ನೀವು ಆ ರೀತಿ ಬರ್ಕೊಟ್ರೂ ಕೂಡ ಆ ರೀತಿ ತಮ್ಮನ್ನು ಮುಷ್ಕರಕ್ಕೆ ಹೋಗದಂಗೆ ಒತ್ತಾಯದ ಕೆಲಸ ಮಾಡಿಸೋದು ಅದು ಫೋರ್ಸ್ಡ್ ಲೇಬರ್ ಆಗುತ್ತೆ. ಅದು ನಾಗರಿಕ ಸಮಾಜದಲ್ಲಿ ಕಾರ್ಮಿಕರಿಗೂ ಶೋಭೆ ತರುವಂಥದ್ದಲ್ಲ, ಮ್ಯಾನೇಜ್ಮೆಂಟ್ಗೂ ಶೋಭೆ ತರುವಂಥದ್ದಲ್ಲ. ಅದರಿಂದ ಅದು ಬರ್ಕೊಟ್ರೂ ಸಹ ನೀವು ಮುಷ್ಕರದಲ್ಲಿ ಭಾಗವಹಿಸಲಿಕ್ಕೆ ಯಾವುದೇ ಅಡೆತಡೆ ಇರೋದಿಲ್ಲ. ಇವತ್ತು ನಾಳೆ ಡ್ಯೂಟಿ ಕೊಟ್ಟು ತಗೊಳ್ಳೋಕ್ಕೋಸ್ಕರ ನೀವು ಅದನ್ನು ಬರ್ಕೊಡ್ರಿ. ಮತ್ತು 20ನೇ ತಾರೀಕು ಎಲ್ಲರೂ ಕಡ್ಡಾಯವಾಗಿ ಮುಷ್ಕರದಲ್ಲಿ ಭಾಗವಹಿಸಬೇಕು. ಒಂದು ವೇಳೆ ನೀವು ಮುಷ್ಕರದಲ್ಲಿ ಭಾಗವಹಿಸದೆ ಹೋದರೆ, ಮುಷ್ಕರ ವಿಫಲ ಆದರೆ 1/4/25 ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಈ 12.5% ಕಾಯಂ ಆಗುತ್ತೆ. ಮುಂದೆ ಬರ್ತಕ್ಕಂಥ ಪ್ರತಿ ಒಪ್ಪಂದದ ಸಂದರ್ಭದಲ್ಲೂ 15-20 ತಿಂಗಳು ಈ ಅರಿಯರ್ಸನ್ನು ಕತ್ತರಿ ಹಾಕಿ ಈ ರೀತಿ ಬಲಾತ್ಕಾರದಿಂದ ಕೆಲಸ ಮಾಡಿಸುವಂಥ ಒಂದು ದಬ್ಬಾಳಿಕೆ ಹೆಚ್ಚಾಗುತ್ತೆ. ಈ ಗುಲಾಮಗಿರಿಗೆ ನಾವು ಎದ್ದು ಸೆಟೆದು ನಿಂತು ಸವಾಲು ಹಾಕದೇ ಇದ್ದರೆ ನಮ್ಮನ್ನು ಶಾಶ್ವತವಾದ ಗುಲಾಮಗಿರಿಗೆ ತಳ್ಳುತ್ತಾರೆ. ಆದ್ದರಿಂದ ಸಾರಿಗೆ ನೌಕರರು ಯಾವುದೇ ರೀತಿಯ ದಬ್ಬಾಳಿಕೆಗೆ ಮಣಿಯದೆ, ಯಾವುದೇ ಬೆದರಿಕೆಗೆ ಮಣಿಯದೆ ಧೈರ್ಯವಾಗಿ ಈ ಮುಷ್ಕರದಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾವು ಜಂಟಿ ಕ್ರಿಯಾ ಸಮಿತಿ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸಂಧಾನ ಸಭೆ ವಿಫಲ ಸಫಲ ಪ್ರಶ್ನೆಯೇ ಇಲ್ಲ ಇವರೇ. ನಾನು ಹೇಳಿದೆ ಆಗಲೇ, ಈ ಸಂಧಾನ ಸಭೆ ಇಲ್ಲಿ ಏನು ವಿವಾದ ಇದೆ, ಕೈಗಾರಿಕಾ ವಿವಾದ, ಇದು ವಿಫಲತೆಯಲ್ಲಿ ಅಂತ್ಯ ಆಗಿದೆ ಅಂತ ಹೇಳಿ ಸರ್ಕಾರಕ್ಕೆ ಒಂದು ವಾಸ್ತವಿಕ ವರದಿ ಅಂತ ಕೊಡ್ತಾರೆ, ಮತ್ತು ಇನ್ನೊಂದು ಗೌಪ್ಯತಾ ವರದಿ ಅಂತ 2 ವರದಿ ಕೊಡ್ತಾರೆ. 2 ವರದಿನ ಕೊಟ್ಟ ಮೇಲೆ ಸರ್ಕಾರ, ಅಂದರೆ ಸರ್ಕಾರದ ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿಗಳು ಈ ವಿವಾದನ ಕೋರ್ಟಿಗೆ ರೆಫರ್ ಮಾಡ್ತಾರೆ. ಆ ಕೋರ್ಟ್ ಒಳಗಡೆ ವರ್ಷಗಟ್ಟಲೆ ಅದನ್ನು ಎಳ್ಕೊಂಡು ಹೋಗುತ್ತೆ. ಕಬ್ಬಿದ್ರೆ ಒಂದು 15-20 ವರ್ಷ ಆಗುತ್ತೆ. ಅದರಿಂದ ಈ ಕೋರ್ಟಲ್ಲಿರೋವಾಗ ನೀನು ನ್ಯಾಯಾಲಯದಲ್ಲಿರೋ ಮುಷ್ಕರ ಮಾಡಿಕೊಡ್ದು ಇಲ್ಲೀಗಲ್ಲು ಇದೆಲ್ಲ ಹೇಳೋಕ್ಕೋಸ್ಕರ ಅದೆಲ್ಲ ಮಾಡ್ತಾಯಿದ್ದಾರೆ. ಈಗ ನಾವು ಅವ್ರು ಏನಾದರೂ ಹೇಳ್ಕೊಳ್ಳಿ, ಇದು ಇಲ್ಲೀಗಲ್ ಸ್ಟ್ರೈಕಾ ನಮಗೆ ಗೊತ್ತಿಲ್ಲ, ಅದು ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಅದ್ರ ಬಗ್ಗೆ ನಮಗೆ ಅನ್ಯಾಯ ಆಗಿದೆ, ನಾವು ಮುಷ್ಕರ ಮಾಡ್ತೀವಿ ಅಷ್ಟೇ. ಸರ್ ಬಸ್ಸುಗಳು, ಸರ್ ನಮ್ಮ ಪ್ರಕಾರ ಮುಷ್ಕರ ರಾಜ್ಯಾದ್ಯಂತ ಯಶಸ್ವಿ ಆಗುತ್ತೆ. ಸೊ 100% ಯಶಸ್ವಿ ಆಗುತ್ತೆ ಮೊದಲ ದಿವಸನೇ ಅಂತ ನಾನು ಹೇಳಲಾರೆ. ಸರ್ಕಾರ ಈ ಥರದ ಮೊಂಡುತನ ಮಾಡಿದ್ರು ಅಂತಂದರೆ ಇಡೀ ಕಾರ್ಮಿಕ ವರ್ಗ ಅವರಿಗೆ ಧಿಕ್ಕಾರಕ್ಕೆ ಹೋಗ್ತಾರೆ. ಈಗಾಗಲೇ AITUC, CITU ಮತ್ತು ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ಈ ಒಂದು ಮುಷ್ಕರವನ್ನು ಬೆಂಬಲಿಸಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ನಾವು ಇಡೀ ಕಾರ್ಮಿಕ ವರ್ಗ ಏನು ಕಳೆದ ಚುನಾವಣೆಯಲ್ಲಿ ಇವರನ್ನ ಅಧಿಕಾರಕ್ಕೆ ತೊಗೊಂಡ್ಬಂತು, ಆ ಕಾರ್ಮಿಕ ವರ್ಗ ಇವರನ್ನು ಧಿಕ್ಕರಿಸಿ ಮುಂಬರುವ ಚುನಾವಣೆಯಲ್ಲಿ ಇದು ರಾಜಕೀಯವಾಗಿ ಕಾಂಗ್ರೆಸ್ ಪಾರ್ಟಿಗೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. ಸರ್, ಇದು ನಾವು ಅನಿರ್ದಿಷ್ಟ ಅಂತ ಹೇಳಿದ ಮೇಲೆ ಪೂರ್ತಿ ಸರ್ಕಾರದ ಮೇಲೆ ನಮ್ಮ ಮುಷ್ಕರ ಅಂತೂ ಅನಿರ್ದಿಷ್ಟಾವಧಿ. ಅಷ್ಟರೊಳಗಡೆ ಇವತ್ತು ನಾಳೆನೇ ಸರ್ಕಾರ ಮಾತುಕತೆಗೆ ಕರೆದು
ನಮ್ಮ ಬೇಡಿಕೆಗಳನ್ನ ಇತ್ಯರ್ಥಪಡಿಸಿದರೆ ನಾವೇನು ಮುಷ್ಕರ ಮಾಡಲೇಬೇಕು ಅಂತ ಹಠ ಇಲ್ಲ. ನಮಗೂ ಗೊತ್ತಿದೆ SSLC ಪೂರಕ ಪರೀಕ್ಷೆ ನಡೀತಾ ಇದೆ, ಆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಇದೆಲ್ಲವೂ ನಮಗೂ ಗೊತ್ತಿದೆ. ನಮಗೂ ವಿಧಿ ಇಲ್ಲ, ನಾವು ಅನಿವಾರ್ಯವಾಗಿ ಮುಷ್ಕರದ ನೋಟಿಸ್ ಕೊಟ್ಟಿದ್ದೀವಿ. ಆದರೆ ಸರ್ಕಾರ ಕರೆದು ಮಾತುಕತೆ ಮಾಡಿ ಇದನ್ನು ಇತ್ಯರ್ಥ ಮಾಡೋ ಬದಲು ಮುಷ್ಕರ ಆಗೋದಿಲ್ಲ, ಇವರಲ್ಲಿ 2 ಗುಂಪಿದೆ ಅಂತಂದರೆ ನಾನು ನಮ್ಮ ಸಾರಿಗೆ ನೌಕರರಲ್ಲಿ ಕೇಳ್ತೀವಿ, ಸರ್ಕಾರ ಈ ಒಂದು ತಪ್ಪು ತಿಳುವಳಿಕೆಯಿಂದ ಏನು ಬೇಕಾದ್ರೂ ನಮ್ಮ ಬಾಯಲ್ಲಿ ತುರುಕ್ಬೋದು ಅಂತ ಹೇಳಿ ತಿಳ್ಕೊಂಡಿದ್ರೆ ಆ ತಿಳುವಳಿಕೆ ತಪ್ಪು ಅಂಥೇಳಿ ನಮ್ಮ ಐಕ್ಯ ಹೋರಾಟದ ಮೂಲಕ ಸಾಬೀತು ಮಾಡಬೇಕು ಅನ್ನೋದನ್ನು ನಾನು ಸಾರಿಗೆ ನೌಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸರ್, ಈಗ ನಾವು ಕೋರ್ಟ್ಗೂ ಕೂಡ ವಿನಮ್ರವಾಗಿ ಮನವಿ ಮಾಡ್ಕೊಂಡ್ಬಿಡ್ತೀವಿ, ನೀವು ನಮಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ, ಆದರೆ ನಮ್ಮ ಹೋರಾಟಕ್ಕೂ ನೀವು ಯಾಕೆ ಅಡ್ಡ ಬರ್ತೀರಾ, ನೀವು ನಮ್ಗೆ ಯಾವ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ, ನಾವು ಮುಷ್ಕರ ಹಿಂದೆ ತಗೊಳ್ಳಲ್ಲ ಅಂತ ಕೋರ್ಟ್ ಹೇಳ್ತೀವಿ. ಮತ್ತು ಇನ್ನೊಂದು ಸುದ್ದಿ ಏನು ಬಂದಿದೆ ಅಂದರೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಅಂತ. ಅರೆಸ್ಟ್ ಮಾಡೋಕ್ಕೆ ಬಂದರು ಅಂತಲೇ ನಾವೇನು ತಪ್ಪಿಸ್ಕೊಂಡು ಹೋಗೋದಿಲ್ಲ. ನಾವೊಂದು ಓಪನ್ ಆರ್ಗನೈಸೇಷನ್ನು, ಅಂಡರ್ಗ್ರೌಂಡ್ ಸಂಘಟನೆ ಅಲ್ಲ. ನಾವು ವಿ ವಿಲ್ ಕೋರ್ಟ್ ಅರೆಸ್ಟ್ ಆ್ಯಂಡ್ ಸ್ಟಿಲ್ ಟೆಲ್ ವರ್ಕರ್ಸ್, ನೀವು ಈ ಹೋರಾಟನ ಮುಂದುವರಿಸಿ, ನ್ಯಾಯ ಸಿಗೋವರೆಗೂ ನಾವು ಜೈಲಿಗೆ ಹಾಕಲಿ, ಗಲ್ಲಿಗೆ ಹಾಕಲಿ, ನಾವು ಅಥವಾ ಕೆಲಸದಿಂದ ಸಸ್ಪೆಂಡ್ ಮಾಡಲಿ, ಟ್ರಾನ್ಸ್ಫರ್ ಮಾಡಲಿ, ಏನೇ ಮಾಡಿದ್ರು ಆ ಹೋರಾಟನ ನಾವು ಮುಂದುವರ್ಸೋಣ. ಈ ಒಂದು ದಬ್ಬಾಳಿಕೆನ ಮಾತ್ರ ಅಕ್ಸೆಪ್ಟ್ ಮಾಡಿಕೊಡ್ದು ಅಂಥೇಳಿ ನಾವು ಸಾರಿಗೆ ನೌಕರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಸರ್, ಈಗ ಸರ್ಕಾರಕ್ಕೆ ಒಂದು ಸೆನ್ಸ್ ಆಫ್ ಪ್ರಪೋರ್ಷನ್ ಇಲ್ಲವೇ ಇಲ್ಲ, ಒಂದು ಕ್ರಿಯೆ ಮತ್ತು ಒಂದು ಕೃತಜ್ಞತಾ ಭಾವ ಇಲ್ಲ ಸಾರಿಗೆ ನೌಕರರ ಬಗ್ಗೆ. ಸಾರಿಗೆ ನೌಕರರು ಭಾಳ ಕಷ್ಟ ಕಾಲದಲ್ಲಿ, ಭಾಳ ಸಂಕೀರ್ಣ ಪರಿಸ್ಥಿತಿಯಲ್ಲಿ, ಹಲವಾರು ಇತಿಮಿತಿಗಳ ಮಧ್ಯೆ ಇದನ್ನು ಶಕ್ತಿ ಯೋಜನೆಯನ್ನು ತಲೆ ಮೇಲೆ ಹೊತ್ಕೊಂಡು ಅನುಷ್ಠಾನ ಮಾಡಿದ್ದಾರೆ. ಆ ಒಂದು ನಿಯತ್ತು ಕೂಡ ಈ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಅವ್ರೇನು ತಿಳ್ಕೊಂಬಿಟ್ಟಿದ್ದಾರೆ, ನಾವು ಏನು ಮಾಡಿದ್ರು ನಡೆಯುತ್ತೆ, ಇವರಲ್ಲಿ ಒಗ್ಗಟ್ಟಿಲ್ಲ ಅಂತಾರೆ. ಸಾರಿಗೆ ನೌಕರರು ತಮ್ಮ ಒಗ್ಗಟ್ಟನ್ನು 20ನೇ ತಾರೀಕು ಪ್ರದರ್ಶನ ಮಾಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ನಮಗಿದೆ. ಸರ್, ಈಗ ಅವರು ಸರ್ಕಾರ ಬಜೆಟ್ ಅನ್ನೋದು, ಈ ಬಜೆಟೇ ಬೇಕಾಗಿರಲಿಲ್ಲ. ಈ ಒಂದು 1272 ಕೋಟಿ ಏನು ಹಣ ಇದೆ ಅದನ್ನು ಕೊಡೋದಕ್ಕೆ ಅವ್ರೇನು ಮಾಡಿದ್ದಾರೆ, ಫೆಬ್ರವರಿ 2018ರಲ್ಲಿ 18ನೇ ತಾರೀಕು 2026ನೇ ಇಸ್ವಿ ಫೆಬ್ರವರಿಲಿ ಆದೇಶ ಹೊರಡಿಸಿದ್ರಿಂದ ಇದು ಹಿಂದಿನ ಲೆಕ್ಕದಲ್ಲೇನು, ಹಿಂದಿನ ವರ್ಷದ ಲೆಕ್ಕದಲ್ಲೇ ಕೊಡ್ಬೋದಾಗಿತ್ತು. ಏನು ಇವರು ಪೂರಕ ಬಜೆಟ್ ಮಂಡಿಸಿದ್ರು ಫೆಬ್ರವರಿ ಏನು ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ, ಆಗ 1271 ಕೋಟಿ ರೂಪಾಯಿನ ಒಂದೇ ಕಂತಲ್ಲಿ ಕೊಡ್ಬೋದಾಗಿತ್ತು. ಅವ್ರೇನು ಮಾಡಿದ್ರು, ಬಜೆಟಲ್ಲಿ ಯಾರೋ ಪ್ರಶ್ನೆ ಕೇಳಿದ್ರು ಅಂತ ಹೇಳಿ ಉತ್ತರ ಕೊಟ್ಟರು. ಅದರಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಬಸ್ ಖರೀದಿ ಮಾಡಲಿಕ್ಕೆ ಇತ್ಯಾದಿ ಬಾಬತುಗಳಿಗೆ ಒಂದಷ್ಟು ದುಡ್ಡನ್ನು ಈ ವರ್ಷ ನಿಗದಿ ಮಾಡಿದ್ದಾರೆ. ಈ ಪೂರಕ ಬಜೆಟಲ್ಲಿ ಸುಮಾರು 3300 ಕೋಟಿ ರೂಪಾಯಿಯನ್ನು ಸಾರಿಗೆ ನಿಗಮಗಳಿಗೆ ಕೊಟ್ಟಿದ್ದಾರೆ. ಈ 1271 ಕೋಟಿ ಬಾಕಿ ಹಣ ಏನಿದೆ ಅದನ್ನು ಕೊಡಲಿಲ್ಲ, ಕೊಡ್ಬೋದಾಗಿತ್ತು. ಅದನ್ನೇನು ಮಾಡಿದ್ರು, ಅದನ್ನು ಬಜೆಟ್ ಆದಮೇಲೆ ಮುಂದಿನ ವರ್ಷಕ್ಕೆ ಕೊಡೋಣ ಅಂತ ಹೇಳಿದ್ರು. ಏಪ್ರಿಲ್ 1ರ ನಂತರ ಏನು ಹಣ ಹಂತ ಹಂತವಾಗಿ ಬರುತ್ತೆ, ಒಂದೇ ಸಲ ಇಡೀ 4,48,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ಮೊದಲ ದಿವಸನೇ ಏನು ಬರೋದಿಲ್ಲ. ಆ ದುಡ್ಡು ಯಾವಾಗ ಬರುತ್ತೆ, ಆ ದುಡ್ಡನ್ನು ಯಾವಾಗ ಬಿಡುಗಡೆ ಮಾಡಬೇಕು, ಯಾವ ಬಾಬತ್ತಿಗೆ ಮಾಡಬೇಕು ಅಂತೇಳಿ ಮಾಡ್ತಾರೆ. ನಾವು ಅದನ್ನು ಒಂದೇ ಕಂತಲ್ಲಿ ಕೊಡ್ರಿ ಅಂತ ಒತ್ತಾಯ ಮಾಡಿದ್ವಿ. ಆ ಕನಿಷ್ಠ ಆ ಒಂದು ಬೇಡಿಕೆನೂ ಕೂಡ ಸರ್ಕಾರ ಈಡೇರಿಸಲಿಲ್ಲ. ಈಗಾಗಲೇ 3 ಕಂತಲ್ಲಿ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅದರಿಂದ ಈ ಸರ್ಕಾರಕ್ಕೆ ಸಾರಿಗೆ ನೌಕರರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅನ್ನೋ ತೀರ್ಮಾನಕ್ಕೆ ನಾವು ಅನಿವಾರ್ಯವಾಗಿ ಬರಬೇಕಾಗುತ್ತೆ. ಸರ್, ಈ ಒಂದು ಮುಷ್ಕರ ನಮಗೆ ವಿಧಿ ಇರಲಿಲ್ಲ. ಕಳೆದ ಒಟ್ಟು 76 ತಿಂಗಳಿಂದ ನಾವು ತಾಳ್ಮೆಯಿಂದ ಎಲ್ಲ ಕಷ್ಟಗಳನ್ನ ಸಹಿಸಿಕೊಂಡು ಬಂದ್ವಿ. ಇವತ್ತಿಲ್ಲ ನಾಳೆ ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತೆ, ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋ ಭಾವನೆ ಇಟ್ಕೊಂಡು ಬಂದ್ವಿ. ಆದರೆ ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ 12.25% ವೇತನ ಹೆಚ್ಚಳ ಮಾಡಿ 15 ತಿಂಗಳು ಈ ಒಂದು ವೇತನ ಅವಧಿಯನ್ನು ಮುಂದೂಡಿ ಸುಮಾರು 9,000 ನಿವೃತ್ತ ಕಾರ್ಮಿಕರಿಗೆ ಘೋರ ಅನ್ಯಾಯ ಮಾಡಿದ್ದಾರೆ. ನಮಗೆ ಮುಷ್ಕರ ಬಿಟ್ಟರೆ ಬೇರೆ ದಾರಿ ಇಲ್ಲ. ತಮಗೆ ಈ ಒಂದು ಮುಷ್ಕರದಿಂದ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಅನನುಕೂಲ ಖಂಡಿತ ಆಗುತ್ತೆ. ಇದಕ್ಕೆ ತಾವು ನಮಗೆ ಈ ಅನನುಕೂಲದ ಮಧ್ಯದಲ್ಲೂ ತಾವು ನಮಗೆ ಸಹಕಾರ ಕೊಟ್ಟು ನಮ್ಮ ಹೋರಾಟವನ್ನು ಬೆಂಬಲಿಸಬೇಕು. ಸರ್ಕಾರಕ್ಕೆ ಕಿವಿ ಮಾತು ಹೇಳಬೇಕು, ಸಾರಿಗೆ ನೌಕರರ ಬೇಡಿಕೆನ ಬೇಗ ಇತ್ಯರ್ಥ ಮಾಡಿ ಈ ಮುಷ್ಕರವನ್ನು ಅಂತ್ಯ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ತರಬೇಕು ಅಂಥೇಳಿ ನಾನು ರಾಜ್ಯದ ಜನರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.